ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ನಾನಿವತ್ತು ನುಗ್ಗೆಕಾಯಿ ಪಲ್ಯ ಮಾಡ್ತಿದ್ದೀನಿ. ಸಾಂಬಾರು, ತಿಳಿಸಾರು ಅದರಲ್ಲೆಲ್ಲ ಹಾಕಿ ನುಗ್ಗೆಕಾಯಿನ ಸಾಂಬಾರು ಮಾಡ್ತೀರಾ. ಬಟ್ ಅದಕ್ಕಿಂತ ನೀವು ಈ ಥರ ನುಗ್ಗೆಕಾಯಿ ಪಲ್ಯ ಮಾಡಿಕೊಂಡ್ರೆ ಗ್ರೇವಿ ಥರ ಚಪಾತಿಗೆ, ಅನ್ನಕ್ಕೆ ಮತ್ತು ರೊಟ್ಟಿ ಕೂಡ ಸೂಪರಾಗಿರುತ್ತೆ. ಇದು ಮಾಡ್ತಿದ್ದಂಗ್ಲೇ ಮನೆ ತುಂಬ ಘಮ್ ಅಂತ ಸ್ಮೆಲ್ ಬರುತ್ತೆ, ಅಷ್ಟು ಸೂಪರಾಗಿ ಈ ಪಲ್ಯ ಇರುತ್ತೆ. ಈ ಪಲ್ಯ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ ನುಗ್ಗೆಕಾಯಿನ ಈ ಥರ ಮಿಡ್ಲು ಕಟ್ ಮಾಡಿ 2 ಹೋಳು ಮಾಡ್ಕೊಂಡಿದ್ದೀನಿ. ಇದೇ ಥರನೇ ಮಾಡ್ಕೊಳ್ಳಿ, ಇಡೀನೇ ಹಾಕಕ್ಕೆ ಹೋಗಬೇಡಿ, ಆವಾಗ ಗ್ರೇವಿನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಡಿ, ಈ ಥರ ಸ್ವಲ್ಪ ಉದ್ದಕ್ಕೆ ಒಂಚೂರು ಚೇಂಜ್ ಮಾಡಿ, ಫುಲ್ ಉದ್ದಕ್ಕೂ ಬೇಡ, ಫುಲ್ ಚಿಕ್ಕಕ್ಕೂ ಬೇಡ. ಇವತ್ತು ತೋರಿಸ್ತಿದ್ದೀನಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಅಂದರೆ ಒಗ್ಗರಣೆ ಮಾಡಲಿಕ್ಕೆ ಸಾಸಿವೆ ಮತ್ತು ಜೀರಿಗೆ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇದಕ್ಕೆ ಕರಿಬೇವು ಒಣದಿದ್ರೂ ಓಕೆ, ಹಸಿದಿದ್ರೂ ಓಕೆ, ಯಾವುದಾದ್ರೂ ಓಕೆ. ಮತ್ತು ಖಾರಕ್ಕೆ 2 ಟೇಬಲ್ ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ. ನೀವು ಮೆಣಸಿಕಾಯಿ ಹಾಕೋಕ್ಕೆ ಹೋಗ್ಬಿಡಿ, ಖಾರ ಪುಡಿನೇ ತೊಗೊಳ್ಳಿ. ಮತ್ತು ಅರ್ಧ ಟೇಬಲ್ ಸ್ಪೂನು ಅರಿಶಿನ. ನಿಮ್ಮ ಮನೇಲಿ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ತೊಗೊಳ್ರಿ, ಇಲ್ಲಾಂದರೆ ಸಾಂಬಾರು ಪೌಡ್ರ್ ಆದರೂ ಅರ್ಧ ಟೇಬಲ್ ಸ್ಪೂನ್ ತೊಗೊಳ್ಳಿ. ಇದಕ್ಕೆ ನಾನಿಲ್ಲಿ ಹುಚ್ಚೆಳ್ಳು ಪುಡಿ ಮತ್ತು ಶೇಂಗಾ ಪುಡಿ ಮಿಕ್ಸ್ ಮಾಡಿರೋ ಪೌಡ್ರನ್ನ ತೊಗೊತಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಹುಚ್ಚೆಳ್ಳು ಪುಡಿ, ಶೇಂಗಾ ಪುಡಿ ಮಿಕ್ಸ್ ಮಾಡಿರೋದಿಲ್ಲಪ್ಪ ಅಂತಂದರೆ ಬರೀ ಶೇಂಗಾ ಪೌಡ್ರನ್ನ ಅಷ್ಟೇ ಹಾಕ್ಕೋಬೋದು. ಇದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ರಸ ಇಟ್ಟು ತೊಗೊಂಡಿದ್ದೀನಿ. ನೀವು ಹುಣಸೆ ರಸನೇ ತೊಗೊಳ್ಳಿ. ಅಕಸ್ಮಾತ್ ಹುಣಸೆ ಹಣ್ಣು ಇಲ್ಲಪ್ಪ ಅಂತಂದರೆ ಒಂದು ಚಿಕ್ಕದು ಟೊಮೊಟೊ ಹಾಕ್ಕೊಳ್ಳಿ. ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನಾನು ಒಂದು ಬಾಣಲೆಗೆ 4 ರಿಂದ 5 ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕಿದ್ದೆ. ಆಯಿಲ್ ಬಿಸಿ ಆದಮೇಲೆ ಒಗ್ಗರಣೆ ಥರ ಮಾಡ್ತೀವಲ್ವ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ಳಿ. ಇದಕ್ಕೆ ನೀವು ಬೆಳ್ಳುಳ್ಳಿ ಹಾಕೋಕ್ಕೆ ಹೋಗಬೇಡಿ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಅಷ್ಟೇ ಹಾಕ್ಕೊಂಡು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕಟ್ ಮಾಡಿರ್ತಕ್ಕಂಥ ನುಗ್ಗೆಕಾಯಿನ ಹಾಕ್ಕೊತಿದ್ದೀನಿ. ಇದು ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ಕೊಬೇಕು. ಈ ಥರ ಚೆನ್ನಾಗಿ ಬೇಯ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಉಪ್ಪು ಬೇಕನ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಇದಕ್ಕೆ ಕಲರಿಗೆ ಸ್ವಲ್ಪ ಅರಿಶಿನ, ಅಂದರೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಸ್ಪೂನಿಂದ ನೀಟಾಗಿ ಬಾಡಿಸ್ಕೊಳ್ಳಿ, ಎಣ್ಣೆಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಇದನ್ನು ಒಂದು 2 ನಿಮಿಷ ಇದೇ ಥರನೇ ಕಂಟಿನ್ಯೂ ಆಗಿ ಬಾಡಿಸಿ. ಖಾರಕ್ಕೆ ಎಷ್ಟು ಬೇಕೋ ನಿಮಗೆ ನೋಡಿ ಖಾರ ಪುಡಿ ಹಾಕ್ಕೊಳ್ಳಿ. ನಾನು ನಮ್ಮ ಮನೆಗೆ ಎಷ್ಟು ಬೇಕಿತ್ತೋ ಅಷ್ಟು ಖಾರ ಪುಡಿ ಈ ಥರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನೀವು ಗರಂ ಮಸಾಲನಾದರೂ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ, ಇಲ್ಲಪ್ಪ ಅಂತಂದರೆ MTR ಸಾಂಬಾರು ಪೌಡರ್ ಇರುತ್ತಲ್ವ ಅದನ್ನಾದ್ರೂ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ. ಘಮ್ ಅಂತ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಇದೇ ಥರನೇ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಚೆನ್ನಾಗಿ ಮೇಲೆ ಬಿಡಬೇಕು, ಅಲ್ಲೇವರೆಗೂ ಸ್ಪೂನಿಂದ ಹಿಂಗೆ ತಿರುಗಿಸ್ತಾ ಇರಿ. ಇದೇನು ನುಗ್ಗೆಕಾಯಿ ಚೆನ್ನಾಗೇ ಬೆಂದ್ಕೊಂಡ್ಬಿಡುತ್ತೆ. ಇವಾಗ ನಾನು ಹುಣಸೆ ರಸ ಹಾಕ್ತಿದ್ದೀನಿ. ಈ ಟೈಮಲ್ಲಿ ನೀವು ಬೇಕಂದರೆ ಟೊಮೊಟೊ ಹಾಕಂಗಿದ್ರೆ ನೀವು ಒಗ್ಗರಣೆ ಮಾಡ್ತಿರಲ್ವ, ಈರುಳ್ಳಿ ಹಾಕ್ತಿರಲ್ಲ, ಅದೇ ಟೈಮಲ್ಲಿ ನೀವು ಟೊಮೊಟೊ ಹಾಕ್ಕೊಬೇಕಾಗುತ್ತೆ. ನಾನಿಲ್ಲಿ ಹುಣಸೆ ರಸ ಹಾಕೋದ್ರಿಂದ ಲಾಸ್ಟಲ್ಲಿ ಎಲ್ಲ ಖಾರ ಪುಡಿ, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಹುಣಸೆ ರಸ ಹಾಕ್ಕೊತಿದ್ದೀನಿ. ಹುಣಸೆ ರಸ ಹಾಕ್ಕೊಂಡು ಚೆನ್ನಾಗಿ ಅದು ಉಪ್ಪು, ಖಾರ, ಹುಳಿ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಎಷ್ಟು ಬೇಕೋ ನೀರು, ನಿಮಗೆ ಅದು ತಿಕ್ನೆಸ್ಸಿಗೆ ಎಷ್ಟು ಬೇಕೋ ನೋಡಿ ನೀವು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೆ. ನನಗೆ ರೈಸಿಗೂ ಬೇಕಿತ್ತು ಮತ್ತು ಚಪಾತಿಗೂ ಬೇಕಿತ್ತು, ಅದಕ್ಕೋಸ್ಕರ ನಾನಿಲ್ಲಿ ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ ನೀವು ನುಗ್ಗೆಕಾಯಿನ ಇದರಲ್ಲೇ ಕುದಿಸ್ಕೊಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕಲೇಬೇಕು. ನೀವು ಅದೇ ಥರನೇ ನೀರು ಅರ್ಧ ಗ್ಲಾಸೇ ತೊಗೊಳ್ಳಿ. ಅಕಸ್ಮಾತ್ ಈ ಕ್ವಾಂಟಿಟಿಲಿ ಮಾಡೋದಾದರೆ ಚೆನ್ನಾಗಿ ಈ ಥರ ಕುದಿಬೇಕಾದ್ರೆ ನೀವು ಬೆಲ್ಲ ಇಲ್ಲಾಂದರೆ ಸಕ್ಕರೆ ಇದನ್ನು ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಸೊ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲ ಬೆಲ್ಲನಾದರೂ ಹಾಕಿರಿ, ಇಲ್ಲಾಂದರೆ ಸಕ್ಕರೆನಾದರೂ ಹಾಕಿ. ನೀವು ಈ ಟೈಮಲ್ಲಿ ನೀರು ಕಂಪಲ್ಸರಿ ಹಾಕಲೇಬೇಕು, ಯಾಕಂದರೆ ನುಗ್ಗೆಕಾಯಿ ಕುದಿಬೇಕಲ್ವ, ಕುದಿಯೋಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ನೀರು ಹಾಕಲೇಬೇಕು. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಮತ್ತೆ ಹಾಕಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಡಿ. ಲಿಡ್ ಕ್ಲೋಸ್ ಮಾಡಿದ ಮೇಲೆ ಅದು ಎಲ್ಲನೂ ಕುದ್ದು ಎಲ್ಲ ರಸನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ನುಗ್ಗೆಕಾಯಿ. ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದ್ಮೇಲೆ ಲಿಡ್ ಓಪನ್ ಮಾಡಿ ನುಗ್ಗೆಕಾಯಿ ಬೆಂದಿದೆನೋ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಬೆಂದಾದಮೇಲೆ ಗುರಳು, ಅಂದರೆ ಹುಚ್ಚೆಳ್ಳು ಮತ್ತು ಶೇಂಗಾ ಪುಡಿ ಎರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಆಲ್ಮೋಸ್ಟ್ ಈ ಥರ ಪಲ್ಯಗೆಲ್ಲನೂ ಹಾಕ್ತಿರ್ತೀನಿ. ಅದು ಇಲ್ಲಪ್ಪ ಹುಚ್ಚೆಳ್ಳು ಪುಡಿ, ಅಕಸ್ಮಾತ್ ಗುರಳು ಪುಡಿ ನಿಮ್ಮ ಮನೇಲಿ ಇಲ್ಲಪ್ಪ ಅಂತಂದರೆ ಶೇಂಗಾ ಬೀಜ ಇರುತ್ತಲ್ವ ಅದ್ರದ್ದು ಕೂಡ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊಬೋದು. ಇದಕ್ಕೆ ಹಾಕಲೇಬೇಕು, ತಿಕ್ನೆಸ್ಸು ಬರುತ್ತೆ ಮತ್ತು ಟೇಸ್ಟ್ ಕೂಡ
ನೆಕ್ಸ್ಟ್ ಲೆವೆಲ್ ಇರುತ್ತೆ ಕಣ್ರಿ, ಅಷ್ಟು ಸೂಪರಾಗಿ ಆಗುತ್ತೆ ಇದು. ನೀವು ಒಮ್ಮೆ ಆದರೂ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ ಸಖತ್ತಾಗಿ ಬಂದಿತ್ತು ಮೇಡಮ್ ಅಂತ. ಈ ಥರ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಟ್ಬಿಡಿ. ಕುದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡಿಬಿಡಿ. ಇದನ್ನು ಆಲ್ಮೋಸ್ಟ್ ಮೀಡಿಯಮ್ ಫ್ಲೇಮಲ್ಲೇ ನೀವು ಈ ಥರ ಫ್ರೈ ಮಾಡ್ತಾ ಹೋಗಿ. ನೀವೇ ನೋಡ್ತಿದ್ದೀರಾ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಗ್ರೇವಿ ಕೂಡ ತಿಕ್ಕಾಗಿ ಬಂದಿದೆ. ಮತ್ತು ಚಪಾತಿಗಂತೂ ರೊಟ್ಟಿಗೆ ಅನ್ನಕ್ಕಂತೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಫುಲ್ ಕಲರ್ಫುಲ್ಲಾಗಿ ಬರುತ್ತೆ. ನೀವು ಇದಕ್ಕೇನು ಜಾಸ್ತಿ ತರಕಾರಿನೂ ಬೇಡ, ಜಾಸ್ತಿ ಇಂಗ್ರೀಡಿಯೆಂಟ್ ಕೂಡ ಬೇಡ. ಸಿಂಪಲಾಗಿ ಆರಾಮಾಗಿ ಈಸಿಯಾಗಿ ಇದನ್ನ ನುಗ್ಗೆಕಾಯಿ ಗ್ರೇವಿ ಅಥವಾ ನುಗ್ಗೆಕಾಯಿ ಪಲ್ಯನ ಮಾಡ್ಕೊಂಬಿಡ್ಬೋದು. ನೀವೂ ಈ ಥರ ಏನಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನನ್ನ ಚಾನಲ್ಗೆ ಇಡ್ಲಿ ರೆಸಿಪಿ ಆಲ್ರೆಡಿ 6000 ವ್ಯೂಸ್ ಆಗಿದೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಂಗೆ ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಆಲ್.